ಇಂದು ಗೋಕಾವಿ ನೆಲದಲ್ಲಿ ಕನ್ನಡ ಜೈ ಕರ್ನಾಟಕ ಸೇನೆ ಪದಾಧಿಕಾರಿಗಳ ಹಸ್ತಾಂತರ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿ ನಡೆದು ಬಂತು. ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ಸಂಸ್ಥಾಪಕರ ಅಧ್ಯಕ್ಷ ಆದಂತಹ ಬಸವರಾಜ ಪಟ್ಟಣಶೆಟ್ಟಿ ಅವರು ವಹಿಸಿಕೊಂಡಿದ್ದರು. ಆತಿಥ್ಯ ಸ್ಥಾನವನ್ನು ಉಸ್ತುವಾರಿ ಅಧ್ಯಕ್ಷರಾದಂತಹ ತಮ್ಮಣ್ಣ ರಬಾವಿ ವಹಿಸಿಕೊಂಡಿದ್ದರು. ಅದೇ ರೀತಿಯಾಗಿ ಅಮ್ಮಾಜಿ ಇತರ ನಮ್ಮ ಸದಸ್ಯರೆಲ್ಲರೂ ವಹಿಸಿಕೊಂಡು ಒಂದು ಸುಂದರವಾದಂಥ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿತ್ತು. ಇಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಹಲವು ವಿಷಯಗಳ ಬಿಚ್ಚಿಕೊಂಡರು. ಅದೇ ರೀತಿಯಾಗಿ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಎಂತಕ್ಕಂಥ ಸುಂದರವಾದಂಥ ಮಾತುಗಳ ಇಲ್ಲಿ ಉಳಿಯಿತು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಿಕೈದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ, ನನ್ನ ಮೊಲೆಯ ಹಾಲಿನಂತೆ ಎಂತಕ್ಕಂಥ ಸುಂದರ ಜೇನುರುಚಿಯ ಕನ್ನಡದ ಮಾತುಗಳು ಇಲ್ಲೆಲ್ಲ ಅತಿಥಿಗಳು ಆಡಿದರು. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇವತ್ತು ಸುಮಾರು 1990ರ ದಶಕದಲ್ಲಿ ನಮ್ಮ ಬಸವರಾಜ ಪಟ್ಟಣಶೆಟ್ಟಿ ಅವರು ಈ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಅಂದು ಹುಟ್ಟು ಹಾಕಿ ಕರ್ನಾಟಕದ ಉದ್ದಕ್ಕೂ ಸಂಚರಿಸಿ ಈ ಕನ್ನಡವನ್ನು ಬೆಳೆಸುವಂಥ ಕೈಂಕರ್ಯ ಆ ದಶಕದಲ್ಲೇ ಮಾಡಿದಂಥ ಮಹಾನುಭಾವರು ನಮ್ಮ ಬಸವರಾಜ ಪಟ್ಟಣಶೆಟ್ಟಿ. ಬಸವರಾಜ ಪಟ್ಟಣಶೆಟ್ಟಿ ಅವರು ತಮಗೆ ಒಂದನೇ ಅಭಿನಂದನೆಗಳು ಕೂಡ. ಯಾಕಂದರೆ ನೀವು ಕನ್ನಡಕ್ಕಾಗಿ ಹುಟ್ಟಿದ್ದೀರಿ, ಕನ್ನಡನ ನೀವಾಗಿದ್ದೀರಿ. ನಿಮ್ಮ ವೇಷಭೂಷಣೆಯಲ್ಲಿ ನಿಮ್ಮ ತುಟಿ ಬಿಚ್ಚಿದ್ರಾತ್ರು ಕನ್ನಡ ಮಾತುಗಳ ನಿಮ್ಮ ತುಟಿಯಿಂದ ಬರ್ತಾವೆ. ಮತ್ತು ಕನ್ನಡ ಸಾಂಸ್ಕೃತಿಕ ಲೋಕದಾಗ ನಿಮ್ಮ ಅಪೂರ್ವವಾದಂಥ ಸೇವೆಯನ್ನು ನಾವು ಮನಗಂಡಿದ್ದೀವಿ, ನೋಡಿದ್ದೀವಿ. ನೀವು ಆ ನಾಟಕಗಳನ್ನು ಭಾಳಷ್ಟು ಮಾಡಿ ಕರ್ನಾಟಕದಾಗ ಪ್ರಸಿದ್ಧಿಯನ್ನು ಪಡೆದಿದ್ದೀರಿ. ಕನ್ನಡಾಧಿಪತಿ ಪತ್ರಿಕೆಯನ್ನು ಹುಟ್ಟುಹಾಕಿ ಕರ್ನಾಟಕದಲ್ಲೇ ದೊಡ್ಡ ಅಲೆ ಎಬ್ಬಿಸಿದಂಥ ಮಹಾನುಭಾವರು ತಾವು. ಆಮೇಲೆ ತಾವು ಸಿನಿಮಾ ರಂಗದಲ್ಲಿಯೂ 4-6 ಸಿನಿಮಾಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದೀರಿ. ಇದು ಸಣ್ಣ ಮಾತಲ್ಲ ಸರ್. ಈಗ ನೀವು ಈಗ ಕಾರ್ಯಕ್ರಮ ಮುಗಿತಲ್ರಿ. ಇದು ಕರ್ನಾಟಕ ಸೇನೆ ಜೈ ಕರ್ನಾಟಕ ಸೇನೆ, ಇದು ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಇದನ್ನೆಲ್ಲ ನೋಡಿದಾಗ ನಿಮ್ಮ ಪದಾಧಿಕಾರಿಗಳು ನೋಡಿದ್ರೆ ಭಾಳ ಹೆಮ್ಮೆ ಅನಿಸ್ತದೆ ಸರ್. ತಮ್ಮ ಜೊತೆ ಒಂದು 4-6 ಮಾತುಗಳನ್ನ ಮನಸ್ಸು ಬಿಚ್ಚಿ ಮಾತಾಡ್ಬೇಕು ಅನ್ನಿಸ್ತದ ಸರ್. ಸಂತೋಷ ಇದೆ ಸರ್. ತಾವು ಬಸವರಾಜ ಪಟ್ಟಣಶೆಟ್ಟಿ ಅವರು ಈ ಕನ್ನಡ ಸೇವೆ ಮಾಡ್ಬೇಕಂತೇಳಿ ನೀವು ಯಾಕೆ ನೀವು ನೋಡ್ರಿ ಒಮ್ಮೊಮ್ಮೆ ಸಾಕಷ್ಟು ಕನ್ನಡ ಸಲುವಾಗಿ ತೊಟ್ಟ ಬಟ್ಟೆ ಮೇಲೆ ಕರ್ನಾಟಕವನ್ನು ಸುತ್ತಿದ್ದೀರಿ, ಯಾರ್ಯಾರಿಗೂ ಸಹಾಯ ಮಾಡಿದ್ದೀರಿ, ಸರ್ಕಾರ ಮಾಡಿದ್ದೀರಿ, ಎಷ್ಟೋ ಜನ ಕಲಾವಿದರಿಗೆ ಮಾಸಾಸನ ಕೊಡಿಸಿದ್ದೀರಿ, ಜೊತೆಗೆ ಅವರಿಗೆಲ್ಲ ಏನೇನೋ ಸಹಾಯ ಸಹಕಾರವನ್ನು ಕೊಟ್ಟಿದ್ದೀರಿ. ಅವ್ರನ್ನ ರಂಗ ತಂದಿದ್ದೀರಿ, ಸಿನಿಮಾ ಲೋಕಕ್ಕೆ ತಂದಿದ್ದೀರಿ. ಇಷ್ಟೆಲ್ಲ ಸೇವೆ ಮಾಡುವ ನಿಮ್ಗೆ ಹೇಗೆ ಬಂತು, ಯಾಕೆ ಬಂತು ಸರ್? ಸರ್, ಅದು ಬಾಲ್ಯದಿಂದಲೂ ನನಗೆ ಕಾದಂಬರಿಗಳು ಓದುವಂಥ ಹೋಗ್ತು. ನಮ್ಮ ತಂದೆಯವರು ಕಾದಂಬರಿಗಳು ಓದ್ತಿದ್ರು. ಒಳ್ಳೆಯ ವರ್ಗದಾಗಿದ್ದಾಗ ಒಂದು ಹಳೆ ಮನೆಯ ನಾಟಕ ಬಂದಿದ್ದೆ. ದಿನಾಲು ಕಾದಂಬರಿಗಳು ಅನಕ್ರ ತರಾಸು ತ್ರಿವೇಣಿ ಪುಸ್ತಕ ಓದ್ತಾ ಇದ್ದಿಲ್ಲ. ಏನು ಬರ್ತಾ ನಮ್ಮ ತಾಯಿಯ ತವರು ಮನೆ ಅಂಕಲಿಗೆ ಇಲ್ಲೇನು ಜಾತ್ರೆ ವರ್ಷ ಇದ್ರಲ್ಲಿ ನಾಟಕ ಮನೆಗೆ ಬರ್ತಾಯಿದ್ದೆ. ಶ್ರೀ ಅಮರೇಶ್ವರ ನಾಟಕ ಸಂಘ ಅಲಾಪುರ, ಸಂಗಮೇಶ್ವರ ನಾಟಕ ಗುಡಿಗೇರಿ ಕಂಪ್ನಿ, ಕಟಗೇರಿ ಕಂಪ್ನಿ, ಚಿತ್ರಗಿ ಕಂಪ್ನಿ, ಹಾಗೆ ಅದು ಪ್ರಭಾವ ಬೀರಿತು. ಕಲಾವಿದ ಸಾಹಿತ್ಯ ಕಲೆ ಎರಡೂ ಪ್ರೀತಿ ಕೊಡ್ತು. ಆನಂತರ ಗೋಕಾಕದಲ್ಲಿ ಚಿತ್ರರಾಗಿದ್ದಾಗ ಸುಮಾರು 30 ವರ್ಷದಿಂದ ಡಾಕ್ಟರ್ ರಾಜ್ಕುಮಾರ್ ಪರೋಪಕಾರಿ ಚಿತ್ರ ನೋಡಿದಾಗಂತೂ ಪೂರ್ತಿ ನಾನು ಇನ್ನೊಂದು ಪರಿಣಾಮ ಬಿತ್ತು, ಕಲಾವಿದನೇ ಆಗ್ಬೇಕಂತ. ಆಗುತ್ತೋ ಬಿಡ್ತು, ಅದರೊಂದು ಬಾಲ್ಯದಾಗ ಆಸೆ ಅದು. ಕಲೆ ಅದ್ರ ಜೊತೆಗೆ ಕನ್ನಡ ಪ್ರೀತಿನೇ ಕುವೆಂಪು ಅವ್ರ ಕಾದಂಬರಿಗಳನ್ರಿ, ಕನ್ನಡದ ಕನ್ನಡ BM ಶ್ರೀಕಂಠಯ್ಯನವರು ಓದ್ತಿದ್ದೀವಿ. ಬರಿಗಾಲಲ್ಲಿ ಸುತ್ತಾಡಿ ಕನ್ನಡ ಕಟ್ಟಿದ್ರು ಅಂತ. ಮತ್ತು ಎಲ್ಲ ಪ್ರಭಾವ ದೊಡ್ಡ ವ್ಯಕ್ತಿಗಳು, ರಾಜ್ಕುಮಾರ್ ಅವರು, ಕುವೆಂಪು ಅವರು, ಶ್ರೀರಾಮ್ ಕಾರಂತವರು, ಕನ್ನಡ. ಆಮೇಲೆ ಮುಂದೆ ಕಾಲೇಜ್ ಕಲಿಬೇಕಾದ್ರೆ ಮುರುಘಾ ಮಠದ ಗಾಢ ಇದ್ದಾಗ
ಗೋಕಾಕ್ ಹೋದ ಚಳವಳಿ ಡಾಕ್ಟರ್ ರಾಜ್ಕುಮಾರ್, ನಾನು ಒಂದು ದಿವಸ ಉಪವಾಸ ಕೂತ್ಕೊಂಡಿದ್ದೆ. ಬಹುಶಃ ರಾಜ್ಕುಮಾರ್ ಅವ್ರ ಪ್ರಭಾವ ಹೆಚ್ಚಂತ ನಮ್ಮ ಮೇಲೆ ಅಷ್ಟೇ ಎಲ್ಲರ ಮೇಲೆ ಅವ್ರ ಕನ್ನಡ ಪ್ರಭಾವ ಹೆಚ್ಚು. ಆಮೇಲೆ ಸ್ವಲ್ಪ ಇತ್ತೀಚೆಗೆ ಒಮ್ಮೆ ದಿವಂಗತ ಉದಯ್ ಕುಮಾರ್ ಅವರು ಬೇಸರ ತಂದಿದ್ರು ಕನ್ನಡದ ಬಗ್ಗೆ. ಅಪ್ಪ ಕನ್ನಡಿಗರ ನಿಮ್ಗೆ ಬುದ್ಧಿ ಹೇಳೋದು ಒಂದೇ, ಮತ್ತು ಇನ್ನೊಂದು ಏನೇನು ಹೇಳೋದು ಸರ್, ಇದಕ್ಕೆ ವಿವಾದ ಕಾರಣಕ್ಕದ ಕಾಸರಗೋಡು ಕೇರಳಕ್ಕೆ ಕೊಡ್ರಿ, ಕೋಲಾರನ ಆಂಧ್ರಕ್ಕೆ ಕೊಡ್ರಿ, ಇನ್ನೊಂದು ತಮಿಳಿಗೆ ಕೊಡ್ರಿ, ಅಲ್ಲೊಂದು ಇಲ್ಲೊಂದು ಉಳಿತಾವ ತುರುವೇಕೆರೆ ಮಾವಿಕೆರೆ ಅಂತ ಬಿದ್ಕೊಂಡು ಪ್ರಾಣ ಬಿಟ್ಬಿಟ್ರೆ ತಂದಿದ್ರು. ವಿಜಯ ಚಿತ್ರ ಪತ್ರಿಕೆಯಲ್ಲಿ ಓದಿದ್ದು. ಅದಕ್ಕೆ ಏನಪ್ಪ ಈಗ ಆ ಟೈಮ್ನಾಗ ಭಾಳ ಠಾಕ್ರೆ ಶಿವಸೇನೆ ಪ್ರಸಿದ್ಧ ಇತ್ತು ಆ ಸಂದರ್ಭ. ಆಮೇಲೆ ಅವತ್ತು ಅದೇ ಥರ ನಾವು ಕನ್ನಡ ಗಟ್ಟಿ ಮಾಡ್ಲಿಕ್ಕೆ ನಾವು ಜೈ ಕರ್ನಾಟಕ ಸೇನೆ ತ್ಯಾಗ ಮಾಡ್ಬೋದು. ಇವತ್ತು ತಿಳ್ಕೊಂಡಾರ ಸುಮಾರು ಶಿವಾನಂದ ಹಿರೇಮಠ ತುರ್ಕೇರಿ ನಮ್ಮ ದೇಶದವರು ಗೆಳೆಯರು, ಅವರು ನಾವು ಪಾರ್ವತಿ ಹಿರೇಮಠ ಅವರು ತಿಳ್ಕೊಂಡಾರ. ನಮಗೆಲ್ಲ ಸಹಪಾಠಿಗಳು ಅವ್ರ ಜೊತೆಗಿದ್ದರು. ಎಲ್ಲರೂ ಕೂಡಿ ಜೈ ಕನ್ನಡ ಸೇನೆ ನೋಂದಣಿ ಮಾಡಿ ಸೇವಾ ಚಾಲು ಮಾಡಿದ್ರು. 1999ರಲ್ಲಿ ಚಾಲು ಮಾಡಿದ್ವಿ. ಏನೋ ಒಟ್ಟು ನಾಡು ನಡಿ ಹೋರಾಟ ಮತ್ತು ಇಲ್ಲಿ ಹುಟ್ಟಿವಾಗ ಸ್ವಲ್ಪ ಋಣ ತೀರಿಸ್ಬೇಕು ಕನ್ನಡದ ಬಗ್ಗೆ. ಸರ್, ನೀವು ಕನ್ನಡಾಧಿಪತಿ ಪತ್ರಿಕೆ ಅಂತ ತಂದಿದ್ದಾರೆ ಸರ್. ಅದರಲ್ಲೂ ಸುಮಾರು ವರ್ಷ ನಾವು ಭಾಳಷ್ಟು 25 ವರ್ಷದಿಂದ ಅದನ್ನು ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ಭಾಳಷ್ಟು ಕಲಾವಿದರನ್ನ, ಕನ್ನಡಿಗರನ್ನ, ಕನ್ನಡ ಸೇವೆ ಮಾಡಿದಂಥವ್ರನ್ನ, ನಾಡು ನುಡಿ ಸೇವೆಯನ್ನು ಭಾಳಷ್ಟು ಹಿಡಿದಿಟ್ಟು ಒಂದು ಕನ್ನಡದ ಜೀವಂತಿಕೆಗಾಗಿ ನಿಮ್ಮ ಪತ್ರಿಕೆ ಶ್ರಮಿಸಿದೆ ಅಲ್ಲ ಸರ್. ಅದಕ್ಕೆ ನಮ್ಗೆ ಇನ್ನೊಂದು ಮಾತಾಡಿಸ್ತದೆ, ನಿಮ್ಮ ಬಾಲ್ಯ ಅಂದಾಗ ಬಾಲ್ಯದೋಳ್ ಲಕ್ಕರ ವಿದ್ಯೆ ನರಿಪದ್ಯದೊಳಿಕೊಂಡಂ ಲಕ್ಕದ ನಗರಗಳು ಕೆಡಗು ಚಿಕ್ಕಂದಿನ ವಿದ್ಯೆ ಹೊರೆಗೂ ಚೂಡಾಗ್ತದೆ. ನಿಮ್ಮ ತಂದೆಯವರು ಏನು ನಿಮ್ಗೆ ಸಂಸ್ಕಾರ ಕೊಟ್ಟಾರ ಆ ಬಾಲ್ಯದೊಳಗೆ, ಅದನ್ನೇ ನೀವು ಇಮ್ಮಡಿಯಾಗಿ ಮೂರ್ಮಡಿಯಾಗಿ ಭಾಳಷ್ಟು ಬೆಳೆಸ್ತಾ ಇದ್ದೀರಿ. ಅದಕ್ಕೆ ಭಾಳ ಖುಷಿ ಆಗ್ತದೆ ಸರ್. ಮತ್ತು ಈ ಪತ್ರಿಕೆ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಪತ್ರಿಕೆ ಅಂದ್ರೆ ಸರ್, ನಾನು ಬಸವರಾಜ್ ಕಟ್ಟಮಣಿ ಅವ್ರ ಕಾರಣ, ಅವ್ರದ್ದೇ ಕಾರಣ ಕರ್ನಾಟಕ ಹೇಳಿದ್ರು, ನಂದು ಆಡಕ್ಕೆ ಅವರೇ ಕಾರಣ. ಸಂಪಾದಕ ಆಗಬೇಕು ಇದು ನನಗೆ ತಲೆಯಾಗಿಲ್ಲ. ಕನ್ನಡದಲ್ಲಿ ಸರ್ ನಮ್ಮ ಗೆಳೆಯರ ಚರ್ಚೆ ಮಾಡಿದ್ರು ಆ ಕಾಲದಲ್ಲಿ 34%. ಎಲ್ಲ ನೌಕರಿ ಇರ್ತಾರೆ, ನೌಕರಿ ಹಿಡಿದು ತೋರಿಸ್ಕೊಂಡ್ರು. ನಾನು ಕಟ್ಟಿಮಣಿ ಅವ್ರ ಪರಿಚಯ ಇತ್ತು ನನಗೆ, ಅದನ್ನು ಹೆಮ್ಮೆಲೆ ಹೇಳ್ತೀನಿ. ಮುರುಘಾಮಠದಾಗ ಇಲ್ಲಿ ಚಂದ್ರಶೇಖರ್ ಪುಸ್ತಕ ಮಾಡಿದ್ರು, ಧರ್ಮ ಇದು ಈ ಪ್ರಾದೇಶಿಕ ಒಂದು ಇದು ಮಾಡಿದ್ರು ಅವರು. ನನ್ನೊಂದು ಕಥೆ ಇತ್ತು ಪುಸ್ತಕದಿಂದ. ಬಸವರಾಜ್ ಕಟ್ಟಿಮಣಿ ಫೋಟೋ ಮಾಡಿದ್ವಿ. ಮತ್ತು ಅವ್ರು ಮುರುಘಾಮಠದ ಎಲ್ಲ ಹುಡುಗರು ಕುತ್ಕೊಂಡಿದ್ದೀವಿ. ಕಪ್ಪು ಕನ್ನಡ ಹಾಕೊಂಡು ಕಟ್ಟಿಮಣಿ ನೋಡ್ಕೊಂಡು ಕೂತಿದ್ದು ಕಾರ್ಯಕ್ರಮ. ನಾವು ಹೋಗಿ ಮಾತಾಡ್ಸಿ ಸರ್, ನೀವು ಬಸವರಾಜ್ ಕಟ್ಟಿಮಣಿ ಹೌದು ನೀವು ಯಾರು ಅಂತ. ನಾನೀಗ ವಿದ್ಯಾರ್ಥಿ ನೋಡಿ ನಿಮ್ಮ ರೂಮಿಗೆ ನಮ್ಮ ರೂಮಿಗೆ ಬಂದರು. ಹುಡುಗರಿಗೆಲ್ಲ ಆಶ್ಚರ್ಯ ಆಗ ಸಾಹಿತಿಗಳಂದ್ರೆ ಸ್ಟಾರ್ ವೇನು ಲೇಖಕಂದ್ರೆ ಫೋಟೋಗಳು ಕಳಿಸ್ತೀರಿ ಸರ್, ಪ್ಯಾಕೆಟ್ ಕಳಿಸ್ತಾ ಇದ್ರು. ಪುಣ್ಯಕ್ಕೆ ನಾನು ಒಂದು ಕೆಲವು ಸ್ಟಾರ್ ವೇಲೆ ಅನುಭವಿಸಿದ ಆ ಟೈಮಿಗೆ ಫೋಟೋ ಕಳಿಸ್ತಿತ್ತು. ಗುಲ್ಬರ್ಗ ಎಲ್ಲಿಂದ ಬರ್ತಾಯಿತ್ತು ಅಲ್ಲ, ಪ್ರಪಂಚ ಪತ್ರಿಕೆಯಲ್ಲಿ ನಮ್ಮ ಹೆಸರು ಪ್ರಸಿದ್ಧಿತ್ತು. ಕಟ್ಟಿಮಣಿ ಅವ್ರ ಜೊತೆ ಬಂದು ಕೂತ್ಕೊಂಡು ಹೋಗುವಾಗ ಕೆಲವು ಪುಸ್ತಕ ಕೊಟ್ಟೋದು, ಹಿಂಗೆ ಗೆಳೆತನ ಚೆನ್ನಾಗಿತ್ತು ಸರ್. ನಿಮ್ಮ ಕಾಲೇಜ್ದಾಗ ಆ ಬಸವರಾಜ್ ಕಟ್ಟಿಮಣಿ ಅವರ ನೆರಳ ಈ ಬಸವರಾಜ್ ಮ್ಯಾಗ ಬಿದ್ದಕ್ಕಿರೋದು ಒಂದು ಹೆಮ್ಮೆ ಅಲ್ಲ ಸರ್? ಅದೇನಾಯ್ತಂದ್ರೆ ಅವ್ರು ಮಾಡಿದ ಸಹಾಯ ದೊಡ್ಡದ ಕತೆ ಹೇಳ್ದೋದಿಲ್ಲ. ಆಗಿನ ಪಾಪ ಅವ್ರ ವಿದ್ಯಾರ್ಥಿಗಳು ಎಷ್ಟು ಪ್ರೀತಿರುತ್ತೆ. ಅವ್ರಿಗೆ ನಾವು ಒಂದು ಇದನ್ನು ಹಾಕಿದೆ, ಪ್ರಪಂಚ ಪತ್ರಿಕೆ ಕತೆ ಕಾದಂಬರಿ ಬರ್ತಾ ಇತ್ತಲ್ಲ, ಅವ್ರಿಗೆ ಒಂದು ಡಬಲ್ ಕಾರ್ಡ್ ಹಾಕಿ ನಾವು ಇವ್ರು ಗೆಳೆಯರು ಕಡೋದು ಸರ್, ನಮ್ಗೆ ಎಲ್ಲರೂ ನೌಕರಿ ಇದೆ ನೋಡೋದು. ಅವ್ರು ಹೊಳೆ ಹಾಕಿದ್ರು. ಬೆಳಗಾವಿಗೆ ಹೋಗ್ರಿ, ಕನ್ನಡ ಮುಖಾಂತರ ಸಿದ್ದಣ್ಣ ಮಸಗಿಗೆ ಭೇಟಿಯಾಗ್ರಿ, ನಾಡೋಜ್ಕಾರ ಅಶೋಕ್ ಚಂದ್ರಿಗೆ ಭೇಟಿಯಾಗಲಿ. ನಾನು ಕನ್ನಡ ಮೇಲೆ ಸಿದ್ದಣ್ಣ ಮಸಗಿಗೆ ಭೇಟಿಯಾದೆ, ಕನ್ನಡ ಮೇಲೆ ಸೇರ್ಕೊಂಡು ಉಪಸಂಪಾದಕರ್ತಾರೆ. ಆಯಿತು. ಪತ್ರಿಕಾರಂಗದ ದೀಕ್ಷೆಯನ್ನು ಎಲ್ಲ ಶಾಸ್ತ್ರಿ ಸರ್ ಕೊಟ್ಟರು. ಪತ್ರಿಕೆ ಆರಂಭ ಆಯಿತು. ಅದಕ್ಕೆ ಕಟ್ಟಿಮಣಿ ನೋಡ್ರಿ, ಅದು ಬೆಳಗಾವಿ, ಕರ್ನಾಟಕ, ಹುಬ್ಬಳ್ಳಿ, ಬೆಂಗಳೂರು ಹೆಂಗೆ ಸುತ್ತರು. ನಾನು ಅದೇ ರೀತಿ ಸುತ್ತಿದ್ದೆ. ಬೆಳಗಾವಿಯಲ್ಲಿ ಕನ್ನಡ ಶ್ರೀಕಾಂತಿ, ಲೋಕದರ್ಶನ, ಸಿರಿನಾಡು, ನಾಡೋಜ ಮುಗಿಸ್ಕೊಂಡು ಮತ್ತು ಹುಬ್ಬಳ್ಳಿ ಪ್ರಪಂಚ, ಬೆಂಗಳೂರೊಳಗೆ ಅಭಿಮಾನಿ ಪ್ರಕಾಶನದ ಈ ಸಂಜೆ, ಚಕೋರಿ, ಪೊಲೀಸ್ ಬಯಲ, ಇದು ಅರಗಿಣಿಯ ತಾಯಿ, ಇವೆಲ್ಲ ಪತ್ರಿಕೋದ್ಯಮ. ಆಮೇಲೆ ಹೊಸ ದಿನಂತ ಆಗ ಬೆಂಗಳೂರಲ್ಲಿ ಎಷ್ಟಿತ್ತು ಅಲ್ಲೇ ಮಾಡಿದ್ವಿ ಪತ್ರಿಕೋದ್ಯಮ. ಜೊತೆಗೆ ಒಂದು ಆಸೆ ಇತ್ತು, ಒಳಗಡೆ ನಿರ್ದೇಶಕ ಆಗ್ತದೆ, ಸಿನಿಮಾ ನಿರ್ದೇಶಕ ಆಗುತ್ತೆ ಆಗಿನ ಕಾಲ ಕನಸು. ಬೆಂಗಳೂರಿಗೆ ಹೋದ್ರೆ ಸಾಮಾನ್ಯ ಕನಸು ಎಲ್ಲರಿಗೂ ಆಸೆ ಇತ್ತು. ಅದಕ್ಕೆ ಅನುಕೂಲ ಆಗುತ್ತಲ್ಲ, ಅದಕ್ಕೂ ನಾನು ಬೆಂಗಳೂರಿಗೆ ಇದ್ದಾಗ ಪತ್ರಿಕೋದ್ಯಮ, ಸಿನಿಮಾ, ರಂಗಭೂಮಿ ಜೊತೆಯಾಗಿ ನಡೆದುಕೊಂಡಿಲ್ಲ ಸರ್. ನೀವು ನಿಮ್ಮ ಪತ್ರಿಕೆ ಅಷ್ಟೇ ಅಲ್ಲ, ಸುಧಾ, ತರಂಗ, ಬೇರೆ ಬೇರೆ ಪ್ರಚಲಿತ ರಾಷ್ಟ್ರೀಯ ಪತ್ರಿಕೆಗಳೆಲ್ಲಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ ಸರ್. ಅವರಿಗೆಲ್ಲ ಪ್ರೇರಣೆ ಯಾರು ಸರ್? ಅದೇನು ಸರ್, ಅದು ಪುಸ್ತಕ ನಮಗೂ ಬರೀಬೇಕು ಅಂತ ಏನೋ ಅಂತ ಹೇಳಬೇಕಂತ ತುಳಿತಾ ಇರ್ತದಲ್ಲ, ಓದ್ತಾ ಇದ್ವಿ. ಹಾಗೆ ಕೃಷ್ಣಮೂರ್ತಿ ಅವ್ರದ್ದು ತಂಬೂರಿ ಬೆಳೆಯಿತು ಕಾದಂಬರಿ ಬರುವಾಗ ನಾನು ಚಿಕ್ಕವನು ದಾರಿ ಕಾಯ್ತಿದ್ವಿ. ಕನ್ನಡದಲ್ಲಿ ಪೋಸ್ಟ್ ಆಗಿದ್ದಾಗ ತಂದು ಕೊಡ್ತಿದ್ರು. ತಂಬೂರಿ ಬೆಳೀತಾ ನೀವು ಅದೇ ಇದ್ದಿದ್ದು ಅದನ್ನು ಆಗ್ತಾ ಇದ್ದಿಲ್ಲ. 50 ವರ್ಷದಿಂದ ನಾನು ಬಾಲ್ಯದಲ್ಲಿದ್ದೆ. ಆಗಿಂದ ನಮ್ಮ ಮನೆಗೆ ತಂದೆ ಪತ್ರಿಕೆ ತರಿಸಿದ್ರು. ಎಲ್ಲ ಪ್ರಭಾವ ಅದರ ತೆರಸೋದು, ತಿರುಗುಬಾಣ, ಕಮಲಿ ಕುಯಿಲು, ಕೆಲವೊಂದು ಅವ್ರದ್ದು ದುರ್ಗಾಸ್ತಮಾನ ಅಂದರೆ ವಿಷಪ್ರಾಶನ, ಅವು ಮನುಷ್ಯಗೆ ಇದಾಗೋದು. ಮಸುಕಿನಿಂದ ಮಸುಕಿಗೆ ಆಗಲೇ ಪತ್ರಿಕೆ ಬಗ್ಗೆ ತೆರಸೋರು ಬರೆದರು. ಪತ್ರಿಕೆ ಇನ್ನೂ ಏನಂತೇಳಿ ಒಂದು ರಾಕ್ಷಸ ಅಂತ ಕೆಲಸ ಮಾಡ್ತಿರ್ತದೆ. ಒಬ್ಬ ಹೊಸ ಪತ್ರಿಕೆ ಬರ್ತಾನೆ, ಆಗ ಬರ್ತಾನೆ ಇದನ್ನು ಕರಡ್ತಿದ್ದು ಗೊತ್ತು. ಆ ಮತ್ತೊಂದು ಬಲಿ ಬರ್ತಾ ಆ ಕಾಲ ಹಂಗಿತ್ತು ಪತ್ರಿಕೆ ಕೆಲಸ ಮಾಡೋದು. ಪಾಪ ಯಂತ್ರ ನಾವು ದುಡ್ತೀವಿ ಲೆಕ್ಕಲ್ಲದ.
ಆಗ ಸಂಬಳ ಕನ್ನಡದಲ್ಲಿ ತಿಂಗಳಿಗೆ 250 ದುಡಿತಿದ್ವಿ ನಾವು. ಅದಕ್ಕಷ್ಟು ಬೆಳಿಗ್ಗೆ ಎದ್ರೆ ದುಡಿತಾ ಸರ್, ತಾವು ರಂಗಭೂಮಿಯಲ್ಲಿ ಹರ್ನಿಯ ಸೇವೆ ಮಾಡಿ ಆ ಸಾವಿನಂಚಿನಲ್ಲೇ ಇದ್ದಂಥ ಈ ಕಲೆಯನ್ನು ಜೀವಂತ ಮಾಡುವಲ್ಲಿ ಮತ್ತು ಕಲೆಯನ್ನು ಆರಾಧಿಸಿ ಅನುಭವಿಸಿ ತಮ್ಮ ಮುಪ್ಪಿನ ಕಾಲದಲ್ಲಿ ಕೆಲವರು ಕಲಾವಿದರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅವ್ರನ್ನೆಲ್ಲ ಪತ್ರಿಕೆಯಲ್ಲಿ ತಂದಿದ್ದು ಮನ ಮಿಡಿಯುವಂಥ ಸಂಗತಿಗಳನ್ನು ನಾವು ಕಂಡಿದ್ದೇವೆ. ಈ ನಿಮ್ಮಲ್ಲಿ ನಿಮ್ಮ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿರ್ತಕ್ಕಂಥ ಕಲಾಭಿಮಾನಿಗಳು ಆ ಕಲಾಕಾರರ ಹೆಸರು ಏನಾದರೂ ಹಂಚ್ಕೊತಾರೆ ಸರ್? ಅದನ್ನು ಭಾಳ ಐತ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಕಲಾವಿದರು, ನಾನು ಇಷ್ಟು ಪತ್ರಿಕೆ ಸಂಘಟನೆ ಸಿನಿಮಾ ಎಲ್ಲ ಮಾಡ್ತೀನಿ. ಶಂಕರನಾಗ ಹೆಂಗಿರ್ತದೆ ಅಷ್ಟೇ ಸಿನಿಮಾ ಮಾಡಿದ್ರೆ ಅವ್ನು ಒಳಗಡೆ ಇಬ್ಬರು ರಂಗಭೂಮಿ ನಟ ಇದ್ದ. ರಂಗಭೂಮಿ ಹೇಗಿರ್ತದೆ ರಂಗಭೂಮಿ ಪ್ರೀತಿ ಶಂಕರಣ ಅಂತ. ನನಗೆ ನಾಟಕದಲ್ಲಿ ಅಭಿನಯಿಸ್ಬೇಕಾದ್ರೆ ಎಂಥ ಕೆಟ್ಟ ಜಡ್ ಸಾಯೋಗಿದ್ರು ಹೋಗ್ಬಿಡ್ತದೆ ಆ ವೇದಿಕೆ ಮೇಲೆ ಬಂದುಬಿಟ್ರೆ. ಅಂಥದ್ದೊಂದು ಶಕ್ತಿ ಆ ರಂಗಭೂಮಿಗಿದೆ. ಅದು ಯಾರಿರ್ತದೆ ಕಲೆಯಲ್ಲಿ ಒಂದು ತಪಸ್ಸು, ಅದು ದೇವತೆ ತಿಳ್ಕೊಂಡ್ರೆ ಮಾತ್ರ ಖುಷಿ ಸಿಗ್ತದೆ. ಶೋಕಿಗೆ ಮಾತ್ರ ಆ ಖುಷಿ ಸಿಗಾಡ್ತಾ ಇದ್ದಿಲ್ಲ. ರಂಗಭೂಮಿ ಮೇಲೆ ಭಾಳ ಪ್ರಯತ್ನ ನನಗೆ. ಹೀಗಾಗಿ ಪಾತ್ರಗಳು ಮಾಡಿದೆ, ನಾಟಕಗಳನ್ನು ಬರೆದೆ, ಕೆಲವೊಂದು ಆಡಿಸಿದೆ. ಅಂದರೆ ನಾ ಒಂದು ಜನಕ್ಕೊಂದು ಅದರಿಂದ ಇದು ನೀತಿ ಪಾಠ ಹೇಳ್ಬೇಕು ಅಂದ್ರೆ ರಂಗಭೂಮಿಯಿಂದ. ಅದು ಇದು ಏನಂತಾರೆ ನಿಜವಾಗಿ ಕಲಾವಿದರು ಇರ್ತಾರೆ. ಅದೇ ನಿಜವಾದ ಜನರ ಯೂನಿವರ್ಸಿಟಿ ಅಂತಾರೆ ಕಲಾವಿದರೆಲ್ಲರೂ. ಮತ್ತು ಕಲಾವಿದರು ನೀವು ನೋವು ಹೇಳಿಲ್ಲ, ಇವತ್ತಿನ ನೋವಾಗ್ತದೆ ನಾನು ಕೆಲವೊಬ್ಬರಿಗೆ. ನನ್ನ ಶಕ್ತಿ ಮೀರಿ ನಾನು ಆಗ ದೊಡ್ಡ ಶ್ರೀಮಂತರು ಇವತ್ತಲ್ಲ ಬಿಟ್ಟರೆ ಪ್ರಯತ್ನ ಮಾಡ್ತಿದ್ದೆ. ನನ್ನ ದಿನ ಪ್ರಚಾರ ಸೇವೆ ಪತ್ರಿಕೆಗಳನ್ನ ಕಳಿಸಿದ್ದು ಮಾಡಿದ್ರು. ನಾ ಕಳಿಸಿದವರಿಗೆ ನಿವೃತ್ತಿ ವೇತನ ಕೆಲಸ ಮಾಡಿದೆ. ಒಬ್ಬ ನೆನಪಾಗ್ತಾ ಇಲ್ಲ, ಮೈಸೂರು ಕಲಾವಿದ